ದಿನೇಶ್ ಗುಂಡೂರಾವ್ಗೆ ಬ್ಲಡ್ ವಿಚಿತ್ರವಾದ ಬ್ಲಡ್. ಏಕೆಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಏನು ಅನ್ನೋದು ಕಲ್ಪನೆನೇ ಇಲ್ಲ ಅವರಿಗೆ. ಒಂದು ಸರಿ ಸಾವರ್ಕರ್ ಅವರ ಪುಸ್ತಕ ತೆಗೆದು ಓದ್ಲಿ ಅವರು. ಭಗವಾನ್ ಅಂತವ್ರು ಬರೆದಂತ ಪುಸ್ತಕ ಅಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರೋರ ಬಗ್ಗೆ ಇತಿಹಾಸವನ್ನ ಅಧ್ಯಯನ ಮಾಡಿ ಅನೇಕರು ಬರೆದಿದ್ದಾರೆ. ಹೇಗೆ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಎಷ್ಟು ವರ್ಷ ಅವರು ಜೈಲಲ್ಲಿ ಇದ್ರು, ಅಂಡಮಾನ್ ಜೈಲಲ್ಲಿ ಎಷ್ಟು ವರ್ಷ ಇದ್ರು, ಹೇಗೆ ಹಡಗಿನಿಂದ ತಪ್ಪಿಸ್ಕೊಂಡ್ಬಂದು ಮತ್ತೆ ಸ್ವಾತಂತ್ರ್ಯಕ್ಕೋಸ್ಕರ ಧುಮುಕ್ಬೇಕು ನಾನಂತ ಪ್ರಯತ್ನ ನಡೆಸಿದ್ರು. ಅದನ್ನ ಇತಿಹಾಸವನ್ನ ಸೃಷ್ಟಿ ಆಗಿರೋದ್ರ ಬಗ್ಗೆ ಅದನ್ನು ಮಾದರಿ ಸ್ವಾತಂತ್ರ್ಯ ಹೋರಾಟಗಾರ ಇವರು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಅನ್ನಂತ ಮಾತಾಡ್ದೇನೆ ಗೋಮಾಂಸ ತಿಂತಾ ಇದ್ರು, ಈ ರೀತಿ ಹೆಂಡ ಕುಡಿತಾ ಇದ್ರು. ಹುಚ್ಚುಚ್ಚು ಹೇಳಿಕೆ ಕೊಡೋದಿದೆಯಲ್ಲ, ಇದು ಗೌರವ ತರೋದಿಲ್ಲ. ಇವರೆಲ್ರಿಗೂ ಏನನ್ಸ್ಬಿಟ್ಟಿದೆ, ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸಿದ್ರೆ ನಾವು ರಾಜಕಾರಣದಲ್ಲಿ ಬದುಕಬಹುದು, ಇಲ್ಲ ಅಂದ್ರೆ ರಾಜಕಾರಣದಲ್ಲಿ ಹಾಳಾಗೋಗ್ತೀವಿ ಅನ್ನೋಂಥ ಭಾವನೆ ಕೆಲವು ರಾಜಕಾರಣಿಗಳಿಗೆ ಬಂದ್ಬಿಟ್ಟಿದೆ. ಅದರ ಆ ರಾಜಕಾರಣ ಪಟ್ಟಿನಲ್ಲಿ ಮಾನ್ಯ ದಿನೇಶ್ ಗುಂಡೂರಾವ್ ಕೂಡ ಸೇರ್ತಾ ಇದ್ದಾರೆ. ಹಗುರವಾಗಿ ದಯವಿಟ್ಟು ಮಾತಾಡಬೇಡಿ. ಹಗುರವಾಗಿ ಕಾಂಗ್ರೆಸ್ ನಾಯಕರು ಮಾತಾಡಿ 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 ದೇಶದಲ್ಲೇ ಕಾಂಗ್ರೆಸ್ ನಿರ್ನಾಮ ಆಗಿದೆ. ಒಂದ್ ಕಾಲದಲ್ಲಿ ಕೇಳ್ತಿದ್ರು, ಇಲ್ರಿ ನಿಮ್ ಪಕ್ಷ ಗ್ರಾಮ ಪಂಚಾಯತಿ ಗೆಲ್ಲಲ್ಲ, MLA ಸೀಟ್ ಗೆಲ್ಲ, 4 ಜನ ನಾವು ಗೆದ್ದಾಗ ನಾವು ಗೆದ್ಬಿಟ್ರಲ್ಲಪ್ಪ ಅಂತ ತಮಾಷೆ ಮಾಡ್ತಿದ್ರು. ಇವತ್ತು ದೇಶ ಬಿಜೆಪಿ ಕೈಯಲ್ಲಿದೆ. ಧರ್ಮವನ್ನು ಉಳಿಸ್ತೇವೆ, ಗೋವನ್ನು ಉಳಿಸ್ತೇವೆ, ಹಿಂದುತ್ವವನ್ನು ಉಳಿಸ್ತೇವೆ, ಇಂಥವ್ರ ಕೈಯಲ್ಲಿ ದೇಶ ಬಂದಿದೆ. ಹೇಗೆ? ಈ ಮಣ್ಣಿನ ಗುಣ ಅದು. ಈ ಮಣ್ಣಿನ ಗುಣಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ ಕೆಲವು ಕಾಂಗ್ರೆಸ್ನವರು ಹೇಳಿಕೆಗಳು ಕಾಂಗ್ರೆಸ್ ಪಕ್ಷವನ್ನೇ ನಿರ್ನಾಮವನ್ನು ದೇಶದಲ್ಲಿ ಮಾಡ್ತಾ ಇದೆ. ಹುಡುಕ್ಬೇಕು ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಇದೆ ಅಂತ. ಅದಕ್ಕೋಸ್ಕರ ದಯವಿಟ್ಟು ಹಿಂದೂಗಳ ಮನಸ್ಸನ್ನ, ಗೋವನ್ನ ಪೂಜೆ ಮಾಡ್ತಾ ಇರೋಂಥ ಗೋ ಭಕ್ತರ ಬಗ್ಗೆ ಅಪಮಾನ ಮಾಡಿ ಹೇಳಿಕೆಗಳು ಕೊಡಬೇಡಿ. ಇದು ನನ್ನ ಪ್ರಾರ್ಥನೆ.